ನಿನ್ ಕಣ್ಣು ನೋಡ್ತಾ ಇದ್ರೆ ಇಲ್ಲಿ ಹೀಗೆ ಇಡೀ ಜೀವನ ಕಳಿಬೇಕು ಅಂತ ಅನ್ಸುತ್ತೆ. ನಾವ್ ಯಾವ ಜಾಗಕ್ಕೆ ಬರ್ತೀವಿ ಎಲ್ಲ ನಮ್ಮವ ಇದ್ದಂಗ ಅದ. I don't know where I am, I don't know where you take me, I don't know where you take me. I just follow your trail and I'm losing your mind and I'm losing your head. Let me escape from this sunlight. आते ही जान चली जाएगी ना मुझे क्या मिला तुझे गम के ये कांटे मेरी. I don't know where you take me, I don't know where you take me. I just follow your trail and I'm losing your mind and I'm losing your head. Let me escape from this. ಏನು ಬಂದಿಲ್ಲ ಈ ಜಾಗದಲ್ಲಿ ಸರಿದಪ್ಪ. ಈಗೂ ರೊಕ್ಕ ತೊಗೊಂತೀಯ ನೀನು ಆ ಪಾಯಿಂಟಿಗೆ ಹೋಗ್ರಕ್ಕ ಏನೈತಂತೆಲ್ಲ ಡ್ರೈ ಎಲ್ಲ ಅಲವ್ ಮಾಡಿಸ್ತೀನಿ ಬರ್ರಿ. ನಾವು ಇರ್ಬೇಕಾದ್ರೆ ನೀವು ಯಾಕೆ ಚಿಂತೆ ಮಾಡ್ತೀರಿ? ಎಲ್ಲ ಅಲವ ನಾವು ಇರ್ಬೇಕಾದ್ರೆ. ನಾವು ಒಂದು ಟೈಪ್ ಹೆಂಗೆ ಅಂತಂದ್ರೆ ರಾಜರಿದ್ದಂಗೆ ನಾವು ಯಾವ ಜಾಗಕ್ಕೆ ಬರ್ತೀವಿ ಎಲ್ಲ ನಮ್ಮವ ಇದ್ದಂಗೆ ಅದ. ಮಜಾಕ್ ಮಾಡೀನಿ, ಮತ್ತೆ ಯಾರು ಅವ್ರನ್ನ ಪರ್ಸನಲಿ ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ಜಾಗ ನನಗೆ ಒಂದು ಸ್ವಲ್ಪ ಬಾರಿ ಬಂದಿನಿ, ನಾ ಈ ಜಾಗ ವಿಸಿಟ್ ಮಾಡೇನಿ. ನೀವು ತೋರಿಸ್ತೀನಿ ಇದು ಹೆಂಗೈತೆ ಅಂತಂದು. ಫಾರೆಸ್ಟ್ನಾಗ ಎಲ್ಲ ನಮ್ಮ ಇವೆಲ್ಲ ತಗೊಂಡು ಹತ್ಯಾರಗಳನ್ನಕ್ಕೆ ಏನೈತಿ ಆಯುಧಗಳು ನೋಡಿ. ಫಾರೆಸ್ಟ್ ಎಲ್ಲ ಬರ್ರಿ, ಎಲ್ಲ ನಾವೇ ಸೆಕ್ಯೂರಿಟಿ ಎಲ್ಲ ನಾವೇ. ಬರ್ರಿ ಹಿಂಗೆ ಹೋಗೋಣ ಬರ್ರಿ ಸರ್. ಹಂಗೆ ಒಳಗೆ ಹೋಗ್ಲಿಕ್ಕೆ ಬರಂಗಿಲ್ಲ. ಇಲ್ಲೇ ಆಗಿನ ಟೈಮ್ನಾಗ ಅವ್ರು ಇವ್ರು ಇರ್ತಾರಲ್ರಿ ಅವ್ರದ್ದು. ಬರ್ರಿ ಈಗ ಅಂದೆ ನೋಡ್ರಿ, ನಾವು ರಾಜ ಇದ್ದಂಗೆ ಅಂತಂದ್ರೆ ಹಂಗೆ ಪ್ರಜೆಗಳು ಬರ್ತಾರ ರಾಜನಿಂದ. ಭಾಳ ಪರ್ಸನಲಿ ತೊಗೊಳಂಗಿಲ್ಲ. ಈ ಪಾಯಿಂಟ್ ಏನೈತಲ್ಲ ಎಲ್ಲ ಡ್ಯಾಮೇಜ್ ಆಗೈತೆ. ಭಾಳ ಸಾರಿ ಬಂದೀನಿ, ಸಿಕ್ಕಾಪಟ್ಟಿ ಸಾರಿ ಬಂದೀನಿ ಅಷ್ಟೇ. ಎಲ್ಲ ಡ್ಯಾಮೇಜ್ ಮಾಡ್ಯಾರ ನೋಡ್ರಿ. ಅಪ್ರಾಕ್ಸಿಮೇಟ್ಲಿ ಒಂದು 200 ವರ್ಷದರ ಐತೆ ಇದು. ಓಕೆ, ನನಗಿದು ಮೊದಲಿಂದು ಹಿಸ್ಟ್ರಿ ಇತ್ತು ನನ್ನ ಹತ್ರ. ನಾನು ಆವಾಗಿನ ಟೈಮ್ ಛಾವಣಿ ಬಿದ್ದೈತಿ, ಫುಲ್ ಛಾವಣಿ ಬಿದ್ದಿರ್ತೈತಿ ನೋಡ್ರಿ. ಎಷ್ಟು ಸೈಲೆಂಟ್, ಎಷ್ಟು ಉಳ್ದೈತಿ. ಇದನ್ನು ಇಲ್ಲಿ ಗೌರ್ಮೆಂಟ್ ಟ್ರೈ ಮಾಡಬೇಕು ಪ್ರಿಸರ್ವ್ ಮಾಡೋಕ್ಕೆ ಅಷ್ಟೇ, ಬಿಟ್ಟೇನಿಲ್ಲ. ಭಾಳ ಚಂದ ಕಟ್ಟಿದ್ರು ಅನಿಸ್ತೈತೆ ಅವಾಗಿನ ಟೈಮ್ನಾಗ. ಬಟ್ ಮಾಡ್ಬೇಕಲ್ಲ ಹಂಗೆ ಅನ್ಕೊಂತೀವಿ. ಎಲ್ಲದನ್ನು ಪ್ಲೇಸಸ್ ರಿಸ್ಟ್ರಿಕ್ಟ್ ಮಾಡ್ಕೊತ ಹೋದ್ರೆ ಮತ್ತು ನೋಡೋರ ರಿಸ್ಟ್ರಿಕ್ಟು ಮಾಡೋಕ್ಕಾಗಂಗಿಲ್ಲ ಎಲ್ಲ ಪ್ಲೇಸಸ್ನ. ಇರಲಿ, ಬಟ್ ಎಷ್ಟು ಜನಕ್ಕೆ ಗೊತ್ತೈತಲ್ಲ ಇದನ್ನು ಭಾಳಷ್ಟು ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಪಬ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ. ಗೊತ್ತಿದ್ದವ್ರು ಅಷ್ಟೇ ಸ್ವಲ್ಪ ಕಳ್ಸೋರ್ಗು ಹೇಳಿಡ್ರಿ, ಹಿಂಗೈತಿ ಒಂದು ಸ್ವಲ್ಪ ಹೋದವ್ರು ಮ್ಯಾನೇಜ್ ಮಾಡಿರಿ ಅಂತಂದು. ಏನೂ ಡ್ಯಾಮೇಜ್ ಆಗಬಾರ್ದು ನೋಡ್ಕೊಳ್ರಿ. ಬಾಕಿ ಎಲ್ಲ ಭಾಳ ಚಂದ ಐತಿ ಇಷ್ಟ.
ಲೊಕೇಶನನ್ನು ಕ್ಲೋಸ್ ಮಾಡಿ ಹೊಂಟಿವಿ ನಾವು. ಮುಗೀತು. ಮತ್ತೀಗ ಬೇರೆ, ಯಾಕಂದ್ರೆ ಒಂದು ದಿವ್ಸನಾಗ ನಮ್ಮ ಕಡೆ ಎಷ್ಟು ಟೈಮ್ ಇರ್ತೈತಿ ಅಷ್ಟ್ರಾಗ ನಾವೆಲ್ಲ ಕವರ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನಿಯರ್ ಬೈ ನಮ್ಗೆ ಎಲ್ಲೆಲ್ಲಿ ರೀಚ್ ಇರ್ತೈತಲ್ಲ ಅಲ್ಲಿ ಮಟ್ಟ ಟ್ರೈ ಮಾಡೋದು. ಆಮೇಲೆ ಸೊ ಬೆಳಕಿರ್ಬೇಕಾದ್ರೆ ಎಲ್ಲ ಕವರ್ ಮಾಡ್ತೀವಿ ನಾವು. ನಮಗೂ ಆಸೆ ತಿಂತದ ಯಾವಾಗಾರ ಒಮ್ಮೆ ರಾಜ ಆಗ್ಬೇಕಂತ ತಿಂತದ್ರದ್ದು ಪ್ರಾಪರ್ಟಿ. ಇಲ್ಲೇ ಹೊಳಸಾಡಕ್ಕೆ ಸ್ವಲ್ಪ ಕಷ್ಟ ಐತೆ. ಬರ್ರಿ ಎಷ್ಟು ಕಷ್ಟ ಇರ್ತೈತೆ ಅಂದ್ರೆ ಭಾಳ ಸಣ್ಣ, ಯಾಕಂದ್ರೆ ಕಾರ್ ತೊಗೊಬಾರ್ದು ಅಂದ್ರೆ ಇಲ್ಲಿ ರಿಸ್ಕ್ ಇರ್ತೈತಿ. ಬರ್ರಿ ಒಟ್ಟು ನನಗತ್ತ ಚಲೋ ಅನ್ನಿಸ್ತೈತಿ ಇಲ್ಲಿ ಬರಕ್ಕೆ. ನಮ್ಮವ್ರು ಅಲ್ಲಿ ಬರತ್ತಾರ, ನಾ ಸ್ವಲ್ಪ ಇಲ್ಲಿದ ಏರಿಯಾನ ಕವರ್ ಮಾಡೋದು ಅಂತಂದು ನಡ್ಕೊಂಡು ಹೊಂಟೀನಿ ಮುಂದೆ. ಈ ಮುಂದೆ ಹತ್ತತ್ತೀನಿ ನಾನು. ಇಲ್ಲಿ ಈ ಕಡೆ ಮುಂದೆ ಇನ್ನೊಂದು ಸ್ಪಾಟ್ ಐತಿ, ಆ ಸ್ಪಾಟಿಗೆ ಹೋಗ್ತೀವಿ. ಯಾಕಂದ್ರೆ ಇಲ್ಲಿ ಬರೋರಿಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ. 5 ರೂಪಾಯಿ ಚಾರ್ಜ್ ಮಾಡ್ತಾರೆ, 5 rupees ಈಚ್. ಕಾರ್ಗಳಿಗೆ ಏನೂ ಮಾಡೋಂಗಿಲ್ಲ. ಓಕೆ, ಅನಿಸ್ಬಿಡ್ತೈತಿ ಮಳೆ ಮತ್ತು ಮಿಸ್ಟೇಕ್ ಏನೂ ಇರಲಿಲ್ಲ ಅಂತಂದ್ರೆ ದೇವ್ರು ನೆನ್ಕೊಳ್ಬಿಡ್ತಾನೆ. ಅದು ಸ್ಪೆಷಲಿ ನಾವು ಹಾಕೊಂಬಂದಿದ್ದು ಏನದಾವಲ್ಲ ಔಟ್ಫಿಟ್ಸ್ ಭಾಳ ಖತರ್ನಾಕ್ ಅದಾವ ಅವ. ಪಾಪ ನಮ್ಮ ಸರ್ಗೆ ಈಗ ಏನಾರು ಮಾಡಿ ಸ್ವಲ್ಪ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು. ಹಸುವಾಗೈತೆ ಅವ್ರಿಗೆ. I don't know where I am, I don't know where you take me, I don't know where you take me. I just follow your trail and I'm losing your mind and I'm losing your head. Let me escape from this love, cause I'm a prisoner. I just want to look my way and never back to you. ಏನ್ರಿ ಇದೆ? ಮಹಾದೇವ್ಗಢ ಪಾಯಿಂಟ್. ಇಲ್ಲಿ ಮಂದಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ಭಾಳ ಇರ್ತಾರೆ. ಶಾಂತತೆ ಕಾಪಾಡಬೇಕು. ಶಾಂತತೆ ಕಾಪಾಡೋದು ಒಟ್ಟ ಬರ್ತೇವೆ. ಎಲ್ಲರೂ ನೋಡ್ರಿ ಹೋಗ್ಬಿಟ್ರೆ ನಾವು ಬಂದ್ಬಿಟ್ವಿ. ಹಿಂಗಿರ್ಬೇಕು ಯಾವಾಗ ಮಂದೆಲ್ಲ ಹೋಗೋದು ನೋಡ್ಕೊಂಡು ನಾವು ಬರ್ಬೇಕು. ಸೊ ಬ್ಯೂಟಿಫುಲ್ ಐತಿ. ನಾನು ಮುಂಚೆನೂ ಬಂದಿದ್ದೆ, ಬಟ್ ಇಷ್ಟೆಲ್ಲ ಕ್ಲೀನಾಗಿ ಮಾಡಿದ್ದಿಲ್ಲ ಅದನ್ನು. ಈಗೆಲ್ಲ ಮಸ್ತ್ ಮಾಡ್ಯಾರ. ಮಳೆಗಾಲದಾಗ ಇದೇನು ನಡೆಯತ್ತಿನಲ್ಲ, ಕಾತರ 4 ಜರಿ ಇರ್ತೈತಿ. ಶೂಸ್ ಏನು ಹಾಕೊಂಬರ್ತಿರ್ಲ, ಜರಿಲಾರ್ದಂತ ಹಾಕೊಂಬರ್ರಿ. ಇಲ್ಲಂದ್ರೆ ದೇವ್ರ ಪನಿಷ್ಮೆಂಟ್ ಕೊಡೋದು ಗೊತ್ತೈತೆ ಕೊಟ್ಟು. ಮಹಾದೇವ್ಗಢ ನೋಡ್ರಿ, ಮಹಾದೇವ್ಗಢದ್ದು ಫುಲ್ ಗಡದ್ ನಿಂತಾರೆ ಮಂದಿ ಅಂತಾರಲ್ಲ ಹಂಗೆ. ಈಗ ಹಿಂಗೆ ಅನಿಸ್ತೈತಲ್ಲ ಸರ್, ಬೆಳಿತೀವಲ್ಲ ಹತ್ಬೇಕಾದ್ರೆ ದೇವ್ರ ನೆನ್ಪಾಗ್ತಾನೆ. ಆಗಿದ್ದು ನೋಡಿ ನಾನು ಅದಕ್ಕೆ ಏನು ಅಲ್ಲಿ ಹತ್ತೇನ್ರಲ್ಲ ಮೊದಲೇಶ್ವರ. ನೀವು ಅಲ್ಲಿ ಮೇಲೆ ಟ್ರಕ್ ಪಾಯಿಂಟ್ ಐತಿ, ಆ ಟ್ರಕ್ ಪಾಯಿಂಟ್ ಮಟ್ಟ ಹೋಗ್ಬೇಕು. ಅಲ್ಲಿ ಹೋಗಿರ ಮೇಲೆ ಟ್ರಕ್ ಪಾಯಿಂಟ್ ಹಿಂದೆ ಗುಡ್ಡ 500-600 ಅಷ್ಟ. ನಮ್ಮ ಹುಡುಗರು ಇತ್ತೀಚೆಗೆ ಯಾರು ಟ್ರಕ್ ಮಾಡಕ್ ಹೋಗಂಗಿಲ್ರಿ. ಅಂದ್ರೆ ಅವ್ರ ಹುಡುಗರು ಹೇಗೆ ಉಳಿದಿಲ್ಲ ಸರ್. ಸರಿ, ಮತ್ತೆ ಇದಕ್ಕೆ ಮಹಾದೇವ್ಗಢ ಅಂತಾರೆ. ಇಲ್ಲೆಲ್ಲ ಒಂದು ಸ್ವಲ್ಪ ತ್ರಿಶೂಲ ಡಮರು ಎಲ್ಲಾನು ಸೆಟ್ ಮಾಡಿಬಿಟ್ಟಾರೆ. ಆ ಥರ ಮಾಡಕ್ಕೆ ಕೆಲಸ ಮಾಡ್ಯಾರ ಮಸ್ತ.
ಸೊ ಇಲ್ಲಿ ಒಂದು ಡಿಸ್ಟೆನ್ಸ್ನಾಗ ಒಂದು ಹೆಚ್ಚು ಕಡಿಮೆ 30 ಕಿಲೋಮೀಟರ್ಸ್ 35 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದರಿಂದ ಅಂಬುಲಿನಿಂದ ನೀವು ಬಂದ್ರಿ ಅಂತಂದ್ರೆ ಇಲ್ಲಿ ತಿಲಾರಿದು ಒಂದಿಷ್ಟು ಸ್ಪಾಟ್ಸ್ ಅದಾವೆ. ಇಲ್ಲಿ ನೋಡಿ ನಿಮ್ಗೆ ತೋರಿಸ್ತೇನೆ. ಎಲ್ಲ ಫುಲ್ ಒನ್ ಬೆಸ್ಟ್ ಇದು ತೋರಿಸ್ಬೇಕಂತಂದ್ರೆ ಹಿಂಗದಾವ ವ್ಯೂಗಳು. ಭಾಳ ಬ್ಯೂಟಿಫುಲ್ ಐತೆ ಆ್ಯಕ್ಚುಲಿ. ನೀವು ಬಂದರೆ ನೋಡ್ರಿ, ವಿಂಡ್ ಬ್ಲಾಸ್ಟ್ ಇಷ್ಟು ಜಾಸ್ತಿ ಇರ್ತೈತೆ ಅಂತಂದ್ರೆ ಇಲ್ಲಿ ಅಕಸ್ಮಾತಾಗಿಯೂ ನಾವು ಏನಾರ ಡ್ರೋನ್ ಹಾರಿಸ್ತೀವಿ ಅಂತಂದ್ರೆ ಡ್ರೋನ್ ಲೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಭಾಳ ಇರ್ತಾವೆ. ಅದಕ್ಕೆ ಅಂಥವೆಲ್ಲ ನಾ ಇಲ್ಲೇನೂ ಮಾಡಿದ್ರು ಎಫರ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನೆಲ್ಲ ಡ್ರೋನ್ಗಿನ ಹಾರಿಸುವಂಥದ್ದು ಸುಮ್ಮನೆ ಮಾಡೋಕ್ಕೆ ಹೋಗಿ ಮತ್ತೆ ಇದ್ದಿದ್ದನ್ನು ಕೈಯಾಗಿನ ಕಳ್ಕೊಂಡು ಹಿಡ್ಕೊಂಡಿನಿ ಅಂತಂದು. ಇಲ್ಲಿ ಬಂದ್ರಿ ಅಂತಂದ್ರೆ ನಿಯರ್ ಬೈ ನಿಮ್ಗೆ ಅದೇ ಹೇಳತ್ತೀನಲ್ಲ, ಅಲ್ಲಿ 150 ಕಿಲೋಮೀಟರ್ ಫ್ರಮ್ ಧಾರವಾಡ ಪ್ಲಸ್ ಇವೆಲ್ಲ ಹೆಂಗಂದ್ರೆ ಕ್ಲೋಸ್ ಬೈ ಅದಾವೆ. ಯಾವುವು ಬೇರೆ 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 ಕಡೆ ಇಲ್ಲಿವು ಸೇಮ್ ರೂಟ್ನಾಗ ಅದಾವೆ. ಅಷ್ಟೇ ಡೈವರ್ಜನ್ಸ್ ತೊಗೋಬೇಕಾಕೈತಿ ನೀವು. ಅಲ್ಲಿ ನೋಡ್ರಿ ಫುಲ್ಲೆಲ್ಲ ಅಲ್ಲಿ ಅದಷ್ಟು ಪಾರ್ಟ್ ಮಿಸ್ಟ್, ಸಣ್ಣಕ್ಕೆ ಭಾಳ ಡ್ರಿಸ್ಲಿಂಗ್ ಐತಿ, ಅಷ್ಟು ಮಳಿನೂ ಇಲ್ಲ, ನೀವು ನೋಡ್ಬೋದು. ಮತ್ತು ಈ ಟೈಮ್ನಾಗ ಕ್ಲಿಯರ್ ಎಷ್ಟೈತಲ್ಲ, ನೀವು ಬಾಕಿ ಟೈಮ್ ಬಂದ್ರಿ ಅಂತಂದ್ರೆ ಫುಲ್ ಮಳೆ ಇತ್ತಂದ್ರೆ ಪಾಸಿಬಿಲಿಟೀಸ್ ಇಲ್ಲೇ ಇಲ್ಲ ನೀವು ನೋಡೋಕೆ ಹೆಂಗೈತಿ ಏನೈತಿ ಅಂತಂದು. ಇದು ಸ್ಪಾಟ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆಜು ಬಾಜು ಅದಾವೆ. ಮತ್ತು ಇವು ಫೆನ್ಸಿಂಗ್ ಹಾಕಿದ್ದದ ರೀಸನ್ಗೆ ಯಾರೇನು ರಿಸ್ಕ್ ತೊಗೋಬೇಡ್ರಿ ಅಂತಂದು. ಇಲ್ಲಿಂದ ನಿಮ್ಗೆ ಮುಂದೆ ಹೋಗ್ಕೊಂತ ಅಲ್ಲಿ ಒಂದು ಘಾಟ್ ಸಿಗ್ತೈತಿ. ಘಾಟ್ ಐತಲ್ಲ ಅಂತ, ಆ ಘಾಟ ಸೀದಾ ಗೋವಾ ಕನೆಕ್ಟ್ ಆಗ್ತದೆ ನಿಮ್ಗೆ ಹೋಗ್ಬೇಕಂತಂದ್ರೆ. ಅಷ್ಟು ಮಳೆಗಾಲದಾಗ ಅದು ಭಾರಿ ಸ್ಲಿಪ್ರಿ ಇರ್ತೈತಿ. ಮತ್ತು ರೆಡ್ ಸ್ಲೈಡ್ಸ್ ಅಂದರೂ ಎಕ್ಸ್ಟ್ರೀಮ್ ಲೆವೆಲ್ ಆಗ್ತಾವೆ. ಪಾಪ ನಮ್ಮ ಅಣ್ಣರಿಗೆ ಸಾಕು ಮಾಡಿಬಿಟ್ಟಿವಿ ಇವತ್ತು ಬಿಸಿಲಾಗ. ಯಾವಾಗ ಮನೆಗೆ ಹೋಗಿ ಅಂತ ಅನ್ನತ್ತಾರ. ಯಾಕೆ ಸರ? ಇಲ್ಲಲ್ರಿ, ಎಂಜಾಯ್ ಮಾಡಿದ್ರೆ ಇಲ್ಲ ಫುಲ್. ನಮ್ಮ ರಥ ನಿಂತಿತ್ತು ನೋಡ್ರಿ ಇಲ್ಲಿ. ರಥ ಇದನ್ನ ಟೆಸ್ಟ್ ಮಾಡಕ್ಕಂತ ಬಂದಿದ್ವಿ ನಾವು ಇವತ್ತಿಲ್ಲೇ ಏನೈತೆ ಅಂತಂದ. ರಥನ ಟೆಸ್ಟ್ ಮಾಡಕ್ಕೆ ಬಂದು ನಮ್ಮ ಹಿತ ಕಳ್ಕೊಂಡಂಗೆ ಆತ. ನಾ ಏನಿಲ್ಲರಿ, ಎಂಜಾಯ್ ಮಾಡ್ತೀನಿ. ಎಷ್ಟು ಟ್ರಾವೆಲ್ ಮಾಡಿದ್ರು ಎಂಜಾಯ್ ಮಾಡ್ತೀನಿ. ಪಾಪ ಅವ್ರಿಗೂ ಇವತ್ತು ನಮ್ಮ ಜೊತೆ ಫಸ್ಟ್ ಟೈಮ್. ಇದಕ್ಕಿಂತ ಮುಂಚೆ ಬಂದೇ ಇಲ್ಲ ಅವ್ರು. ಬಂದಿದ್ರೆ ಅಂತಂದ್ರೆ ನಾವು ಹೆಂಗದೀವಿ ಏನದೀವಿ ಅಂತ ಅವ್ರಿಗೂ ಗೊತ್ತಾಕೈತಿ. ಈಗ ಗೊತ್ತಾಗೈತಲ್ಲ, ಅದಕ್ಕೆ ಏನು ಬೇಕು ಅವ್ರ ಟ್ರೀಟ್ಮೆಂಟ್ ರೆಡಿ ಮಾಡ್ಕೊತಾರೆ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ. ಸೊ ಪ್ಲೀಸ್ ನೋಡಿರಿ, ಇಲ್ಲಿ ಇಷ್ಟು ಚಂದ ಮೇಂಟೈನ್ ಮಾಡಿ ಇದ್ದೈತೆ ಇದು ಜಾಗ. ಆದರೆ ಅಲ್ಲಿ ನೀವು ನೋಡಕತ್ತೀರಿ ಅಂತಂದ್ರೆ ಪೂರ ಎಲ್ಲ ಬಾಟಲ್ಲು ಪ್ಲಾಸ್ಟಿಕ್ಕು ಚೆಲ್ಲಿ ಹೋಗ್ಬಿಟ್ರೆ. ಇಂಥ ಚಲೋ ನೇಚರ್ ನಮಗೆ ಸ್ಪೇಸ್ ಕೊಟ್ಟೈತಿಲ್ಲ, ಇಂಥ ಬ್ಯೂಟಿನ ಅನುಭವಿಸಕ್ಕಂದ್ರೆ ಇದಕ್ಕೆ ರೆಸ್ಪೆಕ್ಟ್ ಮಾಡೋಕ್ಕಲ್ಲಿ ಪ್ಲೀಸ್. ತೊಗೊಂಡೋಗಿ ಯಾರನ್ನ ಹಿಂಗೆ ಕಸ ಒಗೆಯೋದು ಈ ಟೈಪ್ ಹಾಕಿ ಪಲ್ಯೂಟ್ ಮಾಡಿದ್ರಿ ಅಂತಂದ್ರೆ ಬರ್ತಾ ಏನು ಮಾಡ್ತೈತೆ ಅಂತಂದ್ರೆ ಗೌರ್ಮೆಂಟ್ ಅದಕ್ಕೆ ಆ್ಯಕ್ಷನ್ ತೊಗೊತೈತಿ. ಆಮ್ಯಾಗ ಇಲ್ಲೆಲ್ಲ ಏನಾಗಂದ್ರೆ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಚಾಲೂ ಮಾಡ್ತಾರೆ ಬರಕ್ಕೆ. ಪ್ರತಿಯೊಂದು ಜಾಗಗಳು ರೆಸ್ಟ್ರಿಕ್ಟ್ ಆದವು ಅಂತಂದ್ರೆ ಹೋಗೋರೆಲ್ಲಿ ನೀವು ಮನ್ಯಾಗಿರ್ತೀರಿ, ಮನ್ಯಾಗಿದ್ದಿದ್ದು ಹುಚ್ಚಾಗಿ ಹೋಗ್ತೀವಿ ಅಷ್ಟೇ. ಸೊ ಈಗೇನಾರ ಒಂದು ಸ್ಪೇಸ್ ಸಿಕ್ಕೈತಂದ್ರೆ ಪ್ಲೀಸ್ ಅದಕ್ಕೆ ರೆಸ್ಪೆಕ್ಟ್ ಮಾಡಿರಿ. ಅದನ್ನು ನೀವು ಇನ್ನೂ ಬೆಳೆಸೋ ಅಂಥದ್ದು ಒಂದು ಜವಾಬ್ದಾರಿ ತೊಗೋರಿ. ಮತ್ತು ತಾನೇ ನಿಮ್ಗೆ ಇನ್ನಿಷ್ಟು ಸ್ಪೇಸಸ್ಗೆ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತೆ. ಯಾಕಂದ್ರೆ ನಾವು ಈ ಸಿಟಿಸನ್ಸ್ ಆಗಿ ನಾವು ಈ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿಲ್ಲ ಅಂತಂದ್ರೆ ಒಬ್ವಿಯಸ್ಲಿ ಅದಕ್ಕೆ ಯಾರೋ ಒಬ್ಬರ ಮುಂದೆ ತೊಗೊತಾರೆ. ಅದು ಗೌರ್ಮೆಂಟ್ ಆತಂತಂದ್ರೆ ಡೆಫಿನೆಟ್ಲಿ ನಿಮ್ದು ಇದ್ದಿದ್ದು ಎಲ್ಲನೂ ಹೇಳ್ತೀನಲ್ಲ ರೀಚ್ ಕಟ್ ಆಗ್ತೈತಿ. ಹಂಗೆ ಮಾಡ್ಕೋಬೇಡ್ರಿ. ಸೊ ಅಂದ್ಬಿಟ್ಟಿಗೆ ನಿಮ್ಗೆ ಹೇಳ್ಬೇಕಂದ್ರೆ ಇದು ಮಸ್ತ್ ಐತಿ ಜಾಗ. ಇದನ್ನು ನಿಮ್ಮ ಬಕೆಟ್ ಲಿಸ್ಟ್ನಾಗ ಆ್ಯಡ್ ಮಾಡ್ಕೋರಿ ಬರ್ರಿ ಅಷ್ಟೇ. ಅಲ್ಲೆಲ್ಲ ಫುಲ್ ಫಾಗ್ ಇದಾಗತ್ತೈತಿ. ಯಾಕೆಂದ್ರೆ ನೋಡೋಣಂತ ಏನಂತೈತಿ ಆದ್ರೆ ಮಾಡೋಣಂತ. ಏನು ರಿವೀಲ್ ಶಾಟ್ ಮಾಡ್ಬೇಕಂತೈತಿ ನಂಗೆ. ಈಗ ಒಂದು ಲಾಸ್ಟ್ ಲೊಕೇಶನಿಗೆ ಬಂದೀನಿ. ಯಾಕಂತಂದ್ರೆ 6 ಗಂಟೆ ಆಗ್ಬಿಡ್ತು. 6 ಗಂಟೆ ನಂತರ ಏನೂ ಕವರ್ ಮಾಡೋಕೆ ಅಷ್ಟು ಖಾಸ್ ಇರೋಂಗಿಲ್ಲ ಎಲ್ಲೂ. ಅದಕ್ಕೆ
ಇನ್ನು ಮುಗಿಸೇ ಬಿಡೋಣ ಅಂತಂದು ಮುಗಿಸ್ ಅನ್ಕೊಂಬಿಟ್ಟಿವಿ. ಅನ್ಕೊಂಡೇವಿ ಅಂತಂದ್ರೆ ಅದಕ್ಕಿಂತ ಮುಂಚೆ ಒಂದು ಚಲೋ ಲೊಕೇಶನ್ ತೋರಿಸ್ಬೇಕಲ್ಲ ನಿಮಗೆ ನಾನು ಎಲ್ಲಿ ಬಂದೀನಿ ಅಂತಂದು. ಇದು ಆನ್ ದ ವೇ ಟು ತಿಲಾರಿ ಬರ್ತಿರಲ್ಲ, ಅಲ್ಲಿ ಬರ್ತೈತಿದೆ. ಸೊ ಇದೊಂದು ಟೈಪ್ ಇಲ್ಲಿದೆ ಲೋಕಲ್ ವಾಟರ್ ಸಪ್ಲೈ ಅಂತ ಅನ್ಕೋಬೋದು. ಭಾರಿ ಚಲೋ ಪ್ರಿಸರ್ವ್ ಮಾಡ್ಯಾರ ಇದನ್ನು. ಇಲ್ಲಿ ಭಾಳಷ್ಟು ಮಂದಿ ಪ್ರೀ ವೆಡ್ಡಿಂಗ್ ಫೋಟೋಗ್ರಫಿಗೆ ಬರ್ತಾರೆ, ಚಲೋ ಚಲೋ ಡ್ರೋನ್ ಶಾಟ್ಸ್ ತೊಗೊಂತಾರೆ. ನೋಡೋಕೆ ನೇಚರು ಹಂಗೈತಿ, ಬರ್ಬೋದು. ನಾ ಈಗ ತೋರಿಸ್ತೀನಿ ಈಗ ಅದನ್ನು, ನಾ ಎಲ್ಲಿ ಬಂದೀನಿ ಏನು ಬಂದೀನಿ ಅಂತಂದ್ರೆ. ಎಕ್ಸಾಕ್ಟ್ಲಿ ನೀವು ತಿಲಾರಿಗೆ ಮುಟ್ಟೋಕ್ಕಿಂತ ಒಂದು 7 or 8 ಕಿಲೋಮೀಟರ್ಸ್ ಮೊದಲು ಇದು ಲೆಫ್ಟ್ ಸೈಡಿಗೆ ಐತಿ. ನೀವು ಬಂದ್ರೆಲ್ಲ ಕಂಡ ಬಿಡ್ತೈತಿ. ಹಿಂಗೈತೆ ನೋಡ್ರಿ, ಇದು ಈ ಪರಿ ಕಾಣ್ತೈತಿ ಪೂರಾ. ಎಷ್ಟು ಕ್ಲಿಯರ್ ಐತಿದೆ ವ್ಯೂ. ಇದೆಲ್ಲ ಚಲೋ 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 ದೊಡ್ಡ ದೊಡ್ಡ ಮರ ಐತಿದ್ವು, ಒಣಗಿದ್ದನ್ನು ಚಾಪ್ ಮಾಡ್ಯಾರ ಫುಲ್. ಇಲ್ಲಿದ್ದನ್ನೆಲ್ಲ ಪೂರಾ ಮರನೆಲ್ಲ ಚಾಪ್ ಮಾಡಿ ಕ್ಲೀನಾಗಿ ಮಾಡಿಟ್ರ. ಅಲ್ಲೂ ಒಂದು ದೊಡ್ಡ ಗುಡ್ಡ ಬರ್ತೈತಿ ಮೇಲೆ, ಅದ್ರ ಮೇಲೆ ಟವರ್ ಐತಿ. ಎದ್ರದಂತಂದ್ರೆ ನನಗೂ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ಇಲ್ಲಿ ನೋಡ್ರಿ ಹೆಂಗೈತಿ, ಎಷ್ಟು ಕ್ಲೀನ ಮತ್ತು ಭಾರಿ ಸಿನಿಕ್ ಐತಿದ. ಕರ್ಕೊಂಬರ್ಬೋದು ನೀವು, ಫ್ಯಾಮ್ಲಿ ಕರ್ಕೊಂಬರ್ರಿ, ಎಲ್ಲ ಮಾಡಿರಿ. ಈಜಾಡು ಅಂತ ಧೈರ್ಯ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇವ್ರದ್ದು ಡೆಪ್ತ್ ಎಷ್ಟು ಇರ್ತೈತೆ ಅಂತ ಗೊತ್ತಿರೋದಿಲ್ಲ ನಮ್ಗೆ. ಸುಮ್ಮನೆ ಗೊತ್ತಿಲ್ಲದ ಟೈಮ್ನಾಗ ಎಷ್ಟು ಡೆಪ್ತ್ ಐತೆ ಅಂತಂದು ಇಳಿಯೋದೇನೈತಲ್ಲ ಮೂರ್ಖತನ ಆಗ್ತದೆ. ಒಂದೇನೋ ಅಡ್ವೆಂಚರ್ ಮಾಡೋಕ್ಕೆ ಹೋಗಿ ಲೈಫ್ ಕಳ್ಕೊಂಡ್ವಿ ಅಂತಂದ್ರೆ ಅಲ್ಲಿ ಎಂಡ. ಸೊ ಇವತ್ತಿಂದ ಬೆಳಗಿಂದ ಏನು ಅಡ್ಡಾಡೀನಿ ಅದನ್ನು ಎಲ್ಲನೂ ನನ್ನ ಕೈಯಾಗಿ ಏನಾಗೈತಿ ಅದನ್ನು ತೋರಿಸೇನೆ ನಿಮ್ಗೆ. ಮತ್ತು ಇದು ನಂದು ಲಾಸ್ಟ್ ಲೊಕೇಶನ್ ಆಕೈತಿ. ಇಲ್ಲಿಗೆ ನಾನು ಕ್ಲೋಸ್ ಮಾಡತ್ತೀನಿ.